ನನ್ನ ಯೂಟ್ಯೂಬ್ ಕುಟುಂಬದ ನನ್ನ ಪ್ರೀತಿಯ ನನ್ನ ವೀಡಿಯೋಸ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ವಿಶ್ ಹ್ಯಾಪಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ರಾತ್ರಿ ಲೇಟಾಗಿ ಮಲಗಿದ್ರಿಂದ ಏನೂ ಕೆಲಸ ಆಗಿರಲಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದೆ. ಆಲ್ರೆಡಿ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಟೀ ಇಟ್ಟು ಸೈಡ್ಗೆ ಇಟ್ಟಿದ್ದಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಪಾತ್ರೆ ಎಲ್ಲ ಹಾಗೆ ಇತ್ತು, ಟೀ ಎಲ್ಲ ಇಟ್ಟಿದ್ದರಿಂದ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗೆ ಈ ಕಲ್ಲೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡ್ಕೊಬಿಟ್ಟು ಏನು ಬಟ್ಟೆ ಇದೆ ಆ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಉಜ್ಜಾಕಬೇಕು. 2 ರೂಮ್ ಒರೆಸಿದ್ದೀನಿ, ಇನ್ನು ಮಿಕ್ಕಿದ್ದು ಒರೆಸೋದು ಹಾಗೆ ಇತ್ತು. ಯಾಕಪ್ಪ ಅಂದರೆ ಅದನ್ನು ಗ್ಯಾಸೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಏನಿದೆ ಅದು ಎಲ್ಲ ನೀಟಾಗಿ ಒರೆಸಿ ಎಲ್ಲ ತೊಳೆದ್ಬಿಟ್ಟು ಒಂದೇ ಸತಿ ಆಚೆ ಹೋಗ್ಬೋದು. ಹಾಗೆ ಸಿಂಕೆಲ್ಲ ನೀಟಾಗಿ ತೊಳೆದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಒಂದೊಂದೇ ಮಾಡ್ತಿದ್ದೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ಇನ್ನೂ ಕೂಡ ರೂಮ್ ಹಾಗೆ ಕೆಲಸ ಬಿಟ್ಕೊಂಡಿದ್ದೆ. ಆದರೆ ಕೂಡ ಅಲ್ಲಿ ಹೋಟೆಲ್ ಕೆಲಸ ಇರೋದ್ರಿಂದ ಹೋಗಿ ಪಾತ್ರೆ, ಟೊಮೆಟೊ, ಪುದೀನ, ಕೊತ್ತಂಬರಿ ಎಲ್ಲ ಎತ್ಕೊಟ್ಟು ಏನು ಪುದೀನ ರೈಸ್ ಇದೆ ಅದಕ್ಕೆಲ್ಲದಕ್ಕೂ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗ್ತೀನಿ ನಾನು ಮತ್ತೆ ರೂಮ್ ಒರೆಸೋದಕ್ಕೆ ಅಂತ. ಅಷ್ಟು ಡೀಟೇಲ್ಡಾಗಿ ಏನೋ ನಾನು ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಡೀಟೇಲ್ಡಾಗಿ ಮಾಡ್ಕೊಳಕ್ಕೋದ್ರೆ ಕೆಲಸ ಪೆಂಡಿಂಗ್ ಇರುತ್ತೆ. ನನಗೆ ಇವತ್ತಂತೂ ತುಂಬ ಅಂದರೆ ತುಂಬಾ ನಿದ್ದೆ ಬರ್ತಾಯಿದೆ. ಹೆಂಗೆ ನಿದ್ದೆ ಅಂದರೆ ಕುತ್ಕೊಂಡಿದ್ದ ಜಾಗದಲ್ಲಿ ತೂಗುಡಿಸ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಹಾಗೆ ಸೋಫಾ ಮೇಲೆ ತಲೆ ಹಾಕಿದ್ರೆ ಫುಲ್ಲು ನಿದ್ದೆ, ಕಣ್ಣು ಎಳ್ಕೊಂಡು ಹೋಗ್ತಾಯಿದೆ ನನಗೆ. ಅಷ್ಟು ಕಣ್ಣು ಎಳೀತಾ ಇದೆ, ಅಷ್ಟು ನಿದ್ದೆ ಬರ್ತಾಯಿದೆ. ಸೊ ಇನ್ನು ಇವೆಲ್ಲ ಉಜ್ಜಿದಾದಮೇಲೆ ಹಾಗೆ ಆಚೆ ಹೋಗಿ ಪಾತ್ರೆ ಎಲ್ಲ ಉಜ್ಜಿ ಯಜಮಾನ್ರಿಗೆ ಏನು ಬೇಕೋ ಅದೆಲ್ಲ ಮಾಡಿ ಕೊಡ್ತೀನಿ ಹೋಟ್ಲಿಗೆ. ಇನ್ನು ಇಲ್ಲಿ ಟೊಮೆಟೊ ನಾನು ಕಟ್ ಮಾಡಿದೆ, ಈರುಳ್ಳಿ ಮಾತ್ರ ಅವರು ಒಂದು ಟೊಮೆಟೊ, ಒಂದು ಈರುಳ್ಳಿ, ಪುದೀನ, ಕೊತ್ತಂಬರಿ ಕಟ್ ಮಾಡ್ಕೋತಾಯಿದ್ರು. ಅಷ್ಟರೊಳಗಾಗಿ ನಾನು ಟೊಮೆಟೊ ಎಲ್ಲ ಕಟ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಏನು ಮತ್ತು ಪುದೀನಣ್ಣು ಈರುಳ್ಳಿ ಕಟ್ ಮಾಡೋದಿದೆ ಅದನ್ನು ಕಟ್ ಮಾಡೋಕ್ಕೆ ಹೋದೆ. ಸೊ ನಾನು ಆಲ್ರೆಡಿ ಯಾಕೆ ಇವತ್ತು ಹಿಂಗಿದ್ದೀನಿ, ಯಾಕಿಷ್ಟು ಬೇಜಾರಾಗಿದ್ದೀನಿ ಅಂತ ಹೇಳಿ ಆ ವಿಡಿಯೋನ ಮುಂದೆ ಇದರಲ್ಲಿ ನಾನು ಕ್ಲಿಪ್ಸ್ ಹಾಕಿದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಸಿಗೋದಿಲ್ಲ. ಹಾಗೆ ನಾನು ಹೇಳಿರೋ ಒಂದು ಇಂಪಾರ್ಟೆಂಟ್ ವಿಷಯಗಳು ಕೂಡ ಗೊತ್ತಾಗೋದಿಲ್ಲ. ಸೊ ನಾನು ಬೇಗ ಮಾಡ್ತಾಯಿದ್ದೆ ಅಷ್ಟರೊಳಗಾಗಿ ಸೊ ನಂಗೆ ತುಂಬ ಅಂದರೆ ತುಂಬ ಇವಾಗೂ ಕೂಡ ವಿಡಿಯೋ ಮಾಡೋದಕ್ಕಾಗ್ತಾಯಿಲ್ಲ, ಅಷ್ಟು ಕಣ್ಣು ಎಳೀತಾ ಇದೆ ನನಗೆ ಇವತ್ತು. ಯಾಕೆ ಅಂದರೆ ರಾತ್ರಿ ಮಲಗಿದ್ದು ಲೇಟು ಅಂತ ನಾನು ಸುಮಾರು 2-3 ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಇನ್ನು ವಿಧಿ ಇಲ್ಲ, ಎಡಿಟ್ ಮಾಡಿಕೊಳ್ಳೇಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಹಾಕಿದ್ರೆ ಕೂಡ ಯಾವುದೇ ರೀತಿ ನನ್ನ ವೀಡಿಯೋಸ್ಗೆ ಒಳ್ಳೆ ವ್ಯೂಸ್ ಇಲ್ಲ. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಮನೆಯಲ್ಲಿ ಯಾರು ಸಪೋರ್ಟ್ ಇಲ್ಲದೆ ಹೋಗಲಿ, ಆದರೆ ಗಂಡನ ಸಪೋರ್ಟ್ ಅಂತೂ ಹೆಣ್ಣುಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಆ ಹೆಣ್ಣುಮಕ್ಳು ಎಷ್ಟು ಕಷ್ಟಪಡಬೇಕು ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗೋದಿಲ್ಲ. ಸೊ ನಾನು ಬೇಗ ಎಲ್ಲ ಮಾಡಿಬಿಟ್ಟು ಸೊ ಇದೆಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಒರೆಸ್ಬಿಟ್ಟು ಆಚೆ ಹೋಗ್ತೀನಿ. ಆಚೆ ಹೋಗೋಷ್ಟರೊಳಗಾಗಿ ಅಲ್ಲಿ ಕೆಲವೊಂದೆಲ್ಲ ಹಂಗಂಗೆ ಇರುತ್ತೆ, ಅದನ್ನೆಲ್ಲ ಎತ್ತಿ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿ ಕೊಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಇರು ನೀನು, ಅಷ್ಟರೊಳಗಾಗಿ ಎಲ್ಲ ರೆಡಿ ಮಾಡ್ತಾರೆ, ನಾನು ಹೋಗಿ ಒಳಗಡೆ ಪಾತ್ರೆ ಉಜ್ಜಾಕಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಮನೆಯೆಲ್ಲ ಗುಡಿಸಿದಾಗಿತ್ತು. ಅರ್ಧಂಬರ್ಧ ಒರೆಸ್ಬಿಟ್ಟು ಬರೋಷ್ಟರೊಳಗಾಗಿ ಚಟ್ನಿ ಎಲ್ಲ ಆಗಿತ್ತು. ಅಷ್ಟರೊಳಗಾಗಿ ಚಿಕ್ಕಮ್ಮ ಬರ್ತಾರೆ. ಚಿಕ್ಕಮ್ಮ ಬಂದು ಮಾತಾಡಿ ಅವ್ರ ತಮ್ಮ ಹತ್ರ ಹೋದರು. ಅಷ್ಟರೊಳಗಾಗಿ ನಾನು ಕೂಡ ಹೋಟೆಲೆಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಮುಗಿಸ್ಕೊಂಡು ಜೊತೇಲಿ ಹೋಗೋಣ ಅಂತ ಹೇಳಿ ರೆಡಿ ಆದೆ. ಅಷ್ಟರೊಳಗಾಗಿ ಏರ್ಲೈನ್ಸ್ ಅವ್ರು ಬಂದರು. ಸ್ವಲ್ಪ ಇದೆಲ್ಲ ಇದೆ ಅಂತ ನೋಡ್ತಾಯಿದ್ರು. ಸೊ ಇನ್ನು ಚಟ್ನಿ ಒಂದು ರುಬ್ಬಬೇಕಾಗಿತ್ತು, ಚಟ್ನಿ ರುಬ್ತಾಯಿದ್ದೆ. ಈ ಕಡೆ ಗಾಡಿ ಎಲ್ಲ ಜೋಡಿಸಿತ್ತು, ಮೊಟ್ಟೆ ಇತ್ತು, ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಇವರು ಇಡ್ಲಿ ಕಟ್ತಾಯಿದ್ರು. ಹೋಟ್ಲ ಹತ್ರ ಹೋದೆ, ಒಂದು ಇದು ಕೂಡ ಆಗಿದ್ದ ಅಂತ ಹೇಳಿದ್ನಲ್ಲ. ಸೊ ಆ ವಿಚಾರವಾಗಿ ಹೋಟ್ಲ ಹತ್ರ ನಾನೇ ಇದ್ದಿದ್ದರಿಂದ ಇವತ್ತು ಕೂಡ ನೀಟಾಗಿ ನಾನು ಅಲ್ಲೇ ಕ್ಲೀನ್ ಮಾಡಿಕೊಂಡೆ.
ಇವತ್ತು ಎಲ್ಲ ಅಲ್ಲೇ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸೋಷ್ಟ್ರೊಳಗಾಗಿ ಯಜಮಾನ್ರು ಬಂದರು. ಸರಿ ಹೋಗೋಣ ಅಂತ ಹೇಳಿ ಅವರು ಬರೋಷ್ಟ್ರೊಳಗಾಗಿ ಎಲ್ಲ ಜೋಡಿಸಿದ್ದೆ. ಅವರು ಬಂದು ತುಂಬ ಮಾತಾಡ್ತಾಯಿದ್ರು. ಹಾಗೆ ಸ್ವಲ್ಪ ಹೊತ್ತು ಮನೆಗೆ ಬಂದು ಒಂದು 5 ನಿಮಿಷ ಇದ್ದು ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಹೋಗ್ತೀನಿ. ಹೋಗೋಷ್ಟ್ರೊಳಗಾಗಿ ನಾವು ಇವತ್ತು ಗಾಡಿನ ಬೇರೆ ಕಡೆಯಿಂದ ತಳ್ಳಿದ್ವಿ. ಯಾಕಪ್ಪ ಅಂದರೆ ಈ ಇರೋ ಜಾಗದಲ್ಲಿ ತಳ್ಳಕ್ಕೆ ಹೋದರೆ ಒಬ್ಬರು ಡೆತ್ ಆಗಿದ್ರು. ಆ ಡೆತ್ ಆಗಿರೋದ್ರಿಂದ ನಮಗೇನಾದರೂ ಖಾತಾಸ್ ಚೇಂಜ್ ಆಗ್ತೀರಾ ಅಂತ ಹೇಳಿ ನೋಡಿಬಿಟ್ಟು ಹೋಗಿ ಎಲ್ಲ ಇದು ಮಾಡಿಕೊಂಡೆ. ಅವರು ತುಂಬ ವೆಯ್ಟ್ ಮಾಡ್ತಿದ್ರು. ಸರಿ, ಅವ್ರಿಗೆ ಆಗದೇ ಇರೋ ಕೆಲಸ ಅಂತ ಹೇಳಿ ನಾನು ಇದು ಮಾಡಿದೆ. ಈಗ ಎಲ್ಲ ತೊಳೆದಿದ್ದಾದಮೇಲೆ ಇನ್ನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ನೋ ರೆಸ್ಟ್, ಓನ್ಲಿ ವರ್ಕ್ ಅನ್ನೋಂಗೆ ಆಗ್ಬಿಟ್ಟಿದೆ. ಇನ್ನೊಂದಪ್ಪ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ನಂದು ಮೋನೋ ಆನ್ ಆಗಿರೋದು. ಇದುವರೆಗೂ ಒಂದೇ ₹1 ನಾನು ತೊಗೊಂಡಿಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಕಡೆ ಯಾರು ಇವತ್ತು ಹಬ್ಬ ಆದರೆ ಕೂಡ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಸೊ ಇನ್ನೂ ನಾನು ಸ್ನಾನ ಕೂಡ ಮಾಡಿಲ್ಲ ಇವತ್ತು. ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಎಲ್ಲ ವರ್ಷ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತಿತ್ತು ನಂದು. ಬಟ್ ಇವತ್ತು ನೈಟ್ ಮಲಗಿದ್ದು ಕೂಡ ಲೇಟು. ಕೆಲಸ ಆಗೋಷ್ಟರೊಳಗಾಗಿ 8 ಗಂಟೆ ಆಗೋಯಿತು. ಹೋಟೆಲ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋದೆ ಅಲ್ವಾ, ಇಷ್ಟೊತ್ತು ನೋಡಿದ್ದೀರಾ. ಹೋಟೆಲ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗೋಷ್ಟರೊಳಗಾಗಿ ಅಲ್ಲೊಂದು ಬ್ಯಾಡ್ ಇನ್ಸಿಡೆಂಟ್ ಗೊತ್ತಾಗುತ್ತೆ ನಮಗೆ. ಅಂದರೆ ಒಂದು ಕೆಟ್ಟ ಘಟನೆನೇ ಅಂತ ಇವತ್ತು ಹೇಳ್ಬೋದು. ಬೆಳಗ್ಗೆನೇ ಒಂದು ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಅಂತ ಪಾಪ ಯಜಮಾನ್ರು ಅಲ್ಲಿಗೆ ಹೋಗ್ಬಿಡ್ತಾರೆ. ಸೊ ಇವತ್ತೆಲ್ಲ ಹೋಟೆಲ್ ಹತ್ರ ಇದ್ದು ಸಾಕಾಗಿ ತುಂಬ ತಲೆ ನೋವ್ತಿದೆ. ಒಂದು ಮಾತ್ರೆ ಇಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಗೋಣ ಅನ್ನಿಸ್ತಿದೆ. ಬಟ್ ಆದರೂ ಹಬ್ಬ ಅಂತ ಅಂದ್ಕೊಂಡೆ. ಅಮ್ಮಗೆ ಬೇರೆ ಊಟ ಕೊಡಬೇಕು ಇವತ್ತು. ಚಿಕ್ಕಮ್ಮ ಏನೂ ಮಾಡಿಲ್ಲ, ಅವರು ಉಪವಾಸ ಇರ್ತಾರಲ್ವ. ಸೊ ಅವರು ಏನೂ ಮಾಡಲಿಲ್ಲ. ಅದಕ್ಕೆ ನಾನೀಗ ಟೊಮೆಟೊ ಗೊಜ್ಜು ಮಾಡಿ ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿಟ್ಬಿಟ್ಟು ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋಣ. ಅಷ್ಟರೊಳಗೆ ದಿನ ಪಾತ್ರೆ ಉಜ್ಜಬೇಕು, ರೂಮ್ ಕ್ಲೀನ್ ಮಾಡಬೇಕು, ಸುಮಾರು ಕೆಲಸ ಇದೆಲ್ಲ ಮಾಡೋಣ ಅಂತ ಬಂದೆ. ಬಟ್ ನನಗಂತೂ ಇವತ್ತು ತುಂಬ ಬೇಜಾರಾಗ್ತಾಯಿದೆ. ಯಾಕಂದ್ರೆ ನನ್ನ ಕಸಿನ್ ಬ್ರದರ್ಗೆ ಆಕ್ಸಿಡೆಂಟ್ ಆಗಿ ಪಾಪ ಹಾಸ್ಪಿಟಲಲ್ಲಿದ್ದಾನೆ ಅವನು. ಅದೊಂದು ತುಂಬ ಬೇಜಾರಾಯಿತು. ಒಂದು 24-25 ವರ್ಷದ ಹುಡುಗ. ಅವನು ಗಾಡಿಯಲ್ಲಿ ಹೋಗಬೇಕಾದ್ರೆ ಅವ್ರದ್ದು ಹಾಲು ಫಾರ್ಮ್ ಇದೆ, ಅದರಲ್ಲಿ ಪಾಪ ಅವನು ಹಾಲು ತೊಗೊಂಡು ಬೇಕರಿಗೆಲ್ಲ ಹಾಕಬೇಕಿತ್ತು. ಹೊರಡಬೇಕಾದ್ರೆ ಅವನಿಗೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಲಾರಿ ಡಿಕ್ಕಿಯಾಗಿ ಕಾಲು ಫ್ರ್ಯಾಕ್ಚರ್ ಆಗಿ ಆಪ್ರೇಷನ್ ಇದೆ. ಅದು ಮನಸ್ಸಿಗೆ ತುಂಬ ಬೇಜಾರಾಯಿತು ನನಗಂತೂ ಇವತ್ತು. ನಾನು ಅದನ್ನ ದೊಡ್ಡವನು ಅಂದ್ಕೊಂಡಿದ್ದೆ. ಪಾಪ ಅವನ ಹೆಂಡತಿ ಪ್ರೆಗ್ನೆಂಟ್ ಬೇರೆ, ದೊಡ್ಡವನ ಹೆಂಡತಿ. ಅದೊಂದು ಬೇಜಾರಿತ್ತು. ಒಂದು ಚಿಕ್ಕ ಮಗು ಇದೆ, ಮತ್ತೆ ಪ್ರೆಗ್ನೆಂಟ್, ಅವಳು ಏನಾಗುತ್ತೋ ಏನೋ ಅಂತ. ಬಟ್ ಈಗ ಚಿಕ್ಕವನಿಗಾಗಿದೆ, ಅವನಿಗಿನ್ನ ಮದುವೆ ಇಲ್ಲ, ಚಿಕ್ಕ ಹುಡುಗ, ಒಂದು 25 ವರ್ಷದ ಹುಡುಗ. ಈ ಥರ ಎಲ್ಲ ಆದಾಗ ನಮ್ಮ ಕಣ್ಣು ಮುಂದೆ ಬೆಳೆದಿದ್ದ ಮಕ್ಕಳಿಗೆ, ನಮ್ಮ ಸ್ವಂತದವ್ರಿಗೆ ಏನಾದರೂ ಆದರೆ ಎಷ್ಟು ನೋವಾಗುತ್ತೆ ಅಲ್ವಾ. ಸೊ ಇವತ್ತು ಬೆಳಗ್ಗೆಯಿಂದ ಬರೀ ಇಂಥ ಇನ್ಸಿಡೆಂಟ್ಗಳೇ ಕೇಳ್ತಾ ಇದ್ದೀನಿ ನಾನು. ಸುಮಾರು ಜನ ಇವತ್ತು ಒಬ್ಬರು ನಮ್ಮ ಮನೆ ಹತ್ರ ಒಬ್ಬರು ಡೆತ್ ಕೂಡ ಆಯಿತು. ಸೊ ಹುಷಾರಿರಲಿಲ್ಲ, ಮಕ್ಕಳಿನ ಪಾಪ ಓದ್ತಿದ್ರು ಅನಿಸುತ್ತೆ. ಅವ್ರಿಗೇನೋ ಕಾಯಿಲೆ ಇತ್ತು, ವಾಶ್ರೂಮಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲೇ ಪ್ರಾಣ ಹೋಗ್ಬಿಟ್ಟಿದೆ. ಅದು ಕೇಳ್ಕೊಂಡು ಹೋದ್ಮೇಲೆ ಯಾರೋ ಬಂದು ಹೇಳ್ತಾರೆ, ಹಿಂಗೆ ಕಾರೆಲ್ಲ ಚಿಂದಿ ಆಗಿಬಿಟ್ಟಿದೆ, ಹುಡುಗನ ಕಾಲು ಮುರಿದೋಗಿದೆ ಅಂತ. ಒಂದು ನಿಮಿಷ ಕೈ ಕಾಲೇ ಓಡಲಿಲ್ಲ ನನಗೆ. ಏನಪ್ಪ ವಯಸ್ಸು ಹುಡುಗರಿಗೆಲ್ಲ ಹಿಂಗೆ ಆಗ್ತಾಯಿದೆ ಅಂತ ತುಂಬ ಬೇಜಾರಾಯಿತು ನನಗೆ ಇವತ್ತು. ಹೋಗಿ ನೋಡ್ಕೊಂಬಂದು ಹಾಸ್ಪಿಟಲಲ್ಲಿ ಚೆನ್ನಾಗಿದ್ದಾನೆ, ಆಪ್ರೇಷನ್ನು ಅಂತ ಹೇಳಿದ್ದಾರೆ ಅವನಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ನನಗೂ. ಪಾಪ ಅವನು ಆರಾಮಾಗಿ ಈಚೆ ಬರಲಿ. 1 ವರ್ಷ ಅವನೇನು ಮಾಡೋಕ್ಕಾಗೋದಿಲ್ಲ. ಹಾಲು ಡೈರಿ ಓಪನ್ ಮಾಡ್ತಿದ್ದಾನೆ, ಪ್ಯಾಕೆಟ್ಗಳು ಓಪನ್ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಅದು ಒಂದು ಬೇರೆ. ಪಾಪ ಅವನು ತುಂಬ ಆಸೆ ಇಟ್ಕೊಂಡಿದ್ದ ಅವ್ರ ಅಣ್ಣನ ಜೊತೆ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಅಂತಲೇ ಅವನು ಹಸು ಫಾರ್ಮಲ್ಲಿ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಏನು ಹಾಲು ಹಾಕೋದು ಅದನ್ನೆಲ್ಲ ಮಾಡ್ತಿದ್ದ. ನಮ್ಮದು ಒಂದು ಓನ್ ಇರುತ್ತೆ ಅಂತ ಅವನೇ ಆಲ್ಮೋಸ್ಟು ಆ ಫಾರ್ಮ್ಗೆ ಅವನೇ ಪ್ಯಾಕೆಟ್ ಮಾಡೋಣ, ಡಿಸ್ಟ್ರಿಬ್ಯೂಟ್ ಮಾಡೋಣ, ಇದನ್ನು ನಾನು ಈ ಕೆಲಸ ವಹಿಸ್ಕೋತೀನಿ ಅಂತ ಹೇಳಿ ಎಲ್ಲ ಮಾಡಿದ್ದ. ಅದೊಂದು ಇನ್ಸಿಡೆಂಟ್ ಮಾತ್ರ ವರ್ಷ ಈ ಹಬ್ಬಕ್ಕೆ ನಮಗೆ ಒಂದು ಮೆಮೊರಿ
ಬ್ಯಾಡ್ ಮೆಮೊರಿ ಅಂತಲೇ ಹೇಳ್ಬೋದು. ಇಂಥ ದಿನ ಹಿಂಗಾಯ್ತಂತೆ ಅನ್ನೋದು ನೆನಪಿದ್ದೋಗುತ್ತೆ. ಶಿವರಾತ್ರಿ ಹಬ್ಬದ ದಿನವೇ ಡೇಟ್ ಚೇಂಜಸ್ ಆದರೆ ಕೂಡ ಶಿವರಾತ್ರಿ ಹಬ್ಬದ ದಿನವೇ ಹಿಂಗಾಯ್ತಂತೆ ಅನ್ನೋದೊಂದು ಅದು ನಾರ್ಮಲಾಗಿ ನಮಗೆ ನೆನಪಿದ್ದೋಗ್ಬಿಡುತ್ತೆ ಅಲ್ವಾ. ಸೊ ಗಾಡಿ ಹೋಗೋರು ದಯವಿಟ್ಟು ಹುಷಾರಾಗಿ ಹೋಗಿ. ಏನು ಹೇಳ್ತಾರೆ, ನಾವು ಕರೆಕ್ಟಾಗಿ ಹೋದ್ರು ನಮ್ಮ ಹಿಂದೆ ಮುಂದೆ ಬರೋರು ನೆಟ್ಟಿಗೆ ಬರಬೇಕಲ್ವ ಅಂತ ನಾನು ಎಲ್ಲರಿಗೂ ಒಂದೇ ಹೇಳೋದು. ದಯವಿಟ್ಟು ಗಾಡಿಗಳನ್ನ ಹುಷಾರಾಗಿ ಓಡಿಸಿ. ನಿಮ್ಮಂಗೆ ನಿಮ್ಮ ಮನೆಯವರು ನಿಮಗೆ ಕಾಯ್ತಾ ಇರ್ತಾರೆ, ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವನಿಗೆ ಅವ್ರ ಫ್ಯಾಮಿಲಿ, ನಾವು ಕೂಡ ಅಷ್ಟೇ, ಒಂದು ವಯಸ್ಸು ಹುಡುಗನ್ನ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸೊ ದಯವಿಟ್ಟು ಪ್ರತಿಯೊಬ್ಬರು ಗಾಡಿಗಳನ್ನ ಆರಾಮಾಗಿ ಓಡಿಸಿ, ಹಿಂದೆ ಮುಂದೆ ನೋಡ್ಕೊಂಡು ಓಡಿಸಿ. ನಿಮಗೇನಾದರೂ ಕಣ್ಣು ತೂಗಿದ್ರೆ, ಬೆಳಗ್ಗೆ ನಾರ್ಮಲಾಗಿ ಎಲ್ಲರಿಗೂ ಕಣ್ಣು ತೂಗುತ್ತೆ 6 ಗಂಟೆಲಿ, ಅಂಥ ಟೈಮಲ್ಲಿ ನಿಂಗೆ ಅನಿಸಿದ್ರೆ ಒಂದು 10 ನಿಮಿಷ ಸೈಡ್ಗೆ ಹಾಕಿ ಆಮೇಲೆ ನೀವು ಅದನ್ನು ಓಡಿಸೋದು, ಇಲ್ಲ ಎಲ್ಲಾದರೂ ಒಂದು ಸ್ವಲ್ಪ ಟೀ ಕುಡಿಯೋದು, ಮುಖ ತೊಳೆಯೋದು, ಇಲ್ಲ ನಿಮ್ಗೆ ಹಂಗೂ ಆಗ್ತಿಲ್ಲ ಅಂದರೆ ಒಂದು 10 ನಿಮಿಷ ಸೈಡ್ಗೆ ಹಾಕಿ ನಿದ್ದೆ ಹೋಗ್ಬಿಡಿ. ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ತುಂಬಾ ಕಷ್ಟ ಜೀವನ. ಒಂದು ಚೂರು ಏನಾದರೂ ಅಂದರೆ ಏನೋ ಯಾರಾದರೂ ಇದ್ದು ನೋಡ್ಕೊಳ್ಳೋರು, ಇಲ್ಲ ಅವ್ರಿಗೇನಾದರೂ ಸ್ವಲ್ಪ ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಅವ್ರ ಕೈಯಲ್ಲಿ ಮನೆ ನಡ್ಸೋಕ್ಕಾಗುತ್ತೆ, ಅವರು ಹೋಗಿಲ್ಲ ಅಂದರೂ ಮನೆಯವ್ರು ನಡೆಯುತ್ತೆ ಅನ್ನೋರಾದರೆ ಖಂಡಿತವಾಗ್ಲೂ ಅವ್ರಿಗೇನೋ ತೊಂದರೆ ಇರೋದಿಲ್ಲ. ಒಂದು ಬಾಡಿಗೆನೋ ಇಲ್ಲ ಇಲ್ಲಿಂದ ಏನಾದರೂ ಅಮೌಂಟು ಬರೋದಿದ್ರೆ ನಡೆದೋಗ್ಬಿಡುತ್ತೆ. ಇನ್ನು ಕೆಲವರು ಅವ್ರು ದುಡಿದ್ರೆ ಮಾತ್ರನೇ ಅವ್ರಿಗೆ ದುಡಿಮೆ, ಇಲ್ಲಾಂದರೆ ಮನೆಯವರೆಲ್ಲ ಹೊಟ್ಟೆ ಹಸ್ಕೊಂಡು ಇರಬೇಕು, ತಣ್ಣೀರು ಬಟ್ಟೆ ಅಂತಾರಲ್ಲ, ಅಂಥವ್ರು ಸುಮಾರು ಜನ ಇರ್ತೀರ. ನೀವು ದುಡಿದ್ರೇ ಅವ್ರಿಗೆ ಊಟ, ನೀವು ಆಚೆ ಹೋದ್ರೇ ಅವ್ರಿಗೆ. ಅಂಥವ್ರು ನೀವು ಎಷ್ಟು ಹುಷಾರಾಗಿರ್ಬೇಕಲ್ವ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಹುಷಾರಾಗಿ ಗಾಡಿ ಓಡಿಸಿ. ಇವತ್ತಿನ ಡೇ ಅಂತೂ ನಮ್ಮ ಫ್ಯಾಮಿಲಿಗೇ, ಅಂದರೆ ನಾವು ಯಾರೆಲ್ಲ ನಮ್ಮ ಇದಕ್ಕೆ ಗೊತ್ತಿದೆ ಅದೆಲ್ಲ ಒಂದು ಬ್ಯಾಡ್ ಇನ್ಸಿಡೆಂಟ್ ಅಂತಲೇ ಹೇಳ್ತೀವಿ ನಾವು. ಸೊ ಸುಮಾರು ಜನಕ್ಕೆ ಇವತ್ತು ಬೇಜಾರಂತೂ ಆಗಿದೆ. ಬೆಳಗ್ಗೆನೇ ಒಂದು ವಯಸ್ಸು ಹುಡುಗನಿಗೆ ಈ ಥರ ಆಗಿ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂದರೆ ಒಂದು ಹೇಳ್ಕೊಳಕ್ಕಾಗದೇ ಇರೋವಂಥ ನೋವು ಅಲ್ವಾ ಅದು. ಅದಕ್ಕೆ ಹೇಳೋದು, ಯಾರೇ ಆಗಿರ್ಬೋದು ಸ್ವಲ್ಪ ನೋಡಿಕೊಂಡು ರ್ಯಾಶಾಗಿ ಹೋಗಬೇಡಿ ಗಾಡಿಗಳಲ್ಲಿ ರ್ಯಾಶಾಗಿ ಹೋದರೆ ನಿಮಗೇ ಒಂದು ತೊಂದರೆ ಆಗುತ್ತೆ. ದಯವಿಟ್ಟು ನಿಧಾನಾಗಿ ಹೋಗಿ. ಅಪ್ಪ ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ನೆಕ್ಸ್ಟ್ ಇನ್ನೇನೇನು ಕೆಲಸ ಇದೆ ಅಂದರೆ, ಈಗ ಮುದ್ದೆ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿ ಇಟ್ಟುಬಿಟ್ಟು ಆಮೇಲೆ ಆಚೆ ಪಾತ್ರೆ ಎಲ್ಲ ಉಜ್ಜಿ ನನ್ನ ಕೋಟ ಮುಗಿಸ್ಕೋತೀನಿ ನಾನು. ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಾರ್ಮಲಾಗಿ ಮೇನ್ ಕೆಲಸ ಇದೆ. ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಅಂತೂ ಮಾಡಲೇಬೇಕು. ಇನ್ನು ಚಿಕ್ಕಮ್ಮ ಆದರೆ ನೈಟ್ಗೆ ಊಟ ಕೊಡ್ತಾರೆ, ನಾನೇನು ಮಾಡೋಂಗಿರೋದಿಲ್ಲ. ಕಾಳು ಸಾರು, ಮುದ್ದೆ, ಪಾಯಸ, ಹೆಸರುಬೇಳೆ ಎಲ್ಲ ಕೊಡ್ತಾರೆ ನನಗೆ ಈ ಹಬ್ಬಕ್ಕೆ. ಮತ್ತು ಶನಿವಾರಗಳಂತ ಹೇಳ್ತಾರಲ್ವ, ಶ್ರಾವಣ ಲಾಸ್ಟ್ ವಾರ ನನಗೆ ಅಡುಗೆ ತಂಟೆನೇ ಇರೋದಿಲ್ಲ, ಎಲ್ಲ ನೀಟಾಗಿ ಮಾಡಿ ತಂದು ಕೊಟ್ಬಿಡ್ತಾರೆ ಮನೆಗೆ. ಸೊ ಅದು 2 ಹಬ್ಬಕ್ಕೆ ನನಗೆ ಹಬ್ಬದ ಅಡುಗೆ ಮಾಡೋಂಗಿರೋದಿಲ್ಲ. ನಾನು ಇವಾಗ ತಾನೇ ಹೋಟೆಲ್ನಿಂದ ಬಂದಿರೋದಕ್ಕೆ ನನಗೇನು ಮಾಡೋಕ್ಕೆ ಮನಸ್ಸು ಕೂಡ ಇಲ್ಲ. ಆ್ಯಕ್ಚುಲಿ ಇವತ್ತು ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಜಮಾನ್ರಿಗೆ ಕೇಳ್ತಿದ್ರು, ನಮ್ಮ ಅತ್ತೆ ಹೇಳ್ತಿದ್ರು ನಾನೆಲ್ಲ ಮುಂಚೆ ಮಾಡಿಡ್ತಿದ್ದೆ ಅಂತ. ಸರಿ, ಅವ್ರಿಗೆ ಇಷ್ಟ ಅಲ್ವಾ ಇವತ್ತು ಅವ್ರಿಗೆ ನಾನು ರವೆ ಉಂಡೆ ಮಾಡಿಡೋಣ ಅಂದ್ಕೊಂಡೆ. ಬಟ್ ಮನಸ್ಸಿಲ್ಲ ಮಾಡೋದಕ್ಕೆ. ನೆಕ್ಸ್ಟ್ ಟೈಮ್ ನೋಡೋಣ, ಇನ್ಯಾವಾಗಲಾದರೂ ಮಾಡಿಟ್ರೆ ಆಯಿತು. ಬಟ್ ಅದೊಂದು ಬೇಜಾರಿದೆಯಲ್ಲ, ಈಗ ನಾವು ಏನು ಮಾಡ್ತೀರಂದ್ರೆ ಕೂಡ ನಮಗೆ ಅದು ಮನ್ಸಿಗೆ ಕೊಡೋದೇ ಇಲ್ಲ ಮಾಡೋದಕ್ಕೆ. ಯಾಕಂದರೆ ಒಂದು ಜೀವ ಹಾಸ್ಪಿಟಲಲ್ಲಿದೆ. ಇವತ್ತು ಅವ್ರ ಮನೆಯಲ್ಲೂ ಕೂಡ ಹಬ್ಬ ಮಾಡಿರೋಲ್ಲ, ಹಾಸ್ಪಿಟಲಲ್ಲೇ ಇರ್ತಾರೆ ಪಾಪ ಅವರು. ಅಣ್ಣ ಹಾಸ್ಪಿಟಲಲ್ಲಿದ್ದಾನೆ ಪಾಪ, ಅವ್ನು ನೋಡ್ಕೊತಿದ್ದಾನೆ. ಇನ್ನು ಅತ್ತಿಗೆ ಬಂದು ಪ್ರೆಗ್ನೆಂಟು. ಎಷ್ಟು ಬೇಜಾರಾಗುತ್ತೆ ನೋಡಿ. ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಅದನ್ನು ಮಾತ್ರ ಲೈಫ್ ಲಾಂಗ್ ಮರೆಯೋಕ್ಕಾಗೋದಿಲ್ಲ. ಅದು ಒಂದು ಊನ ಅಂತಲೇ ಹೇಳ್ಬೋದು, ಲೈಫ್ ಲಾಂಗು. ಸೊ ಬನ್ನಿ, ಈಗ ಮುದ್ದೆ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಅಕ್ಕಿ ಇಟ್ಟಿದ್ದೀನಿ, ಆಲ್ರೆಡಿ ನೀರಿಟ್ಟಿದ್ದೀನಿ. ಟೊಮೆಟೊ ಗೊಜ್ಜು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿಬಿಟ್ಟು ನೆಕ್ಸ್ಟು ಖಾಲಿ ಕೆಲಸ ಮಾಡೋಣ. ಸೊ ನಿನ್ನೆಯಿಂದ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಮೋಟಿವೇಶ್ನಲ್ ಸ್ಪೀಚಸ್ ಆಗಿರ್ಬೋದು, ಮತ್ತು ಸ್ಕ್ಯಾಮರ್ಸ್ದೆಲ್ಲ ಹೇಳ್ತಾನೆ ಇರ್ತೀನಲ್ಲ,
ಆದರೆ ಕೂಡ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಬಟ್ ಟ್ರೈಪಾಯ್ಡ್ ಇಲ್ಲದೆ ಇರೋ ಕಾರಣ ನಾನು ಮಾಡೋಕ್ಕಾಗಿರಲಿಲ್ಲ. ಈಗ ಕೂಡ ಟ್ರೈಪಾಯ್ಡ್ ಇಲ್ಲ. ಸೊ ಒಂದು ಬುಕ್ ಕೂಡ ಮಾಡಿದ್ದೀನಿ ಟ್ರೈಪಾಯ್ಡು, ನೋಡೋಣ ಅದು ಬರೋಷ್ಟರೊಳಗಾಗಿ ಎಷ್ಟಾಗುತ್ತೆ ಅಷ್ಟು. ಚಿಕ್ಕ ಟ್ರೈಪಾಯ್ಡಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಸೊ ಬನ್ನಿ ಈಗ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಣ, ನೋಡೋಣ ಸಂಜೆವರೆಗೂ ಏನೇನೆಲ್ಲ ಆಗುತ್ತೆ. ಚಿಕ್ಕಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡ್ತಾರೆ. ಅಕಸ್ಮಾತ್ ನಾನೇನಾದರೂ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಕೂಡ ಏನೇನೆಲ್ಲ ಮಾಡಿದ್ದು, ಯಾವ ರೀತಿ ದೇವರಿಗೆ ಹೆಡೆ ಹಾಕಿದ್ರು ಅನ್ನೋದು ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಸೊ ಲಾಸ್ಟ್ ಟೈಮು ಏನೋ ರೀಸನ್ಸಿಂದ ನಾನು ದೇವ್ರ ಹತ್ರ ಹೋಗಿರಲಿಲ್ಲ ಅನಿಸುತ್ತೆ. ಮೀನ್ಸ್ ಪೀರಿಯಡ್ಸ್ ಟೈಮ್ ಏನೋ ನಂದು, ಅದಕ್ಕೆ ದೇವ್ರ ಹತ್ರ ಹೋಗಿರಲಿಲ್ಲ. ಈ ಟೈಮು ಏನಿಲ್ಲ, ಸರಿ ನೋಡೋಣ ಹೋಗ್ತೀನಿ. ದೇವ್ರಿಗೆ ಯಾವ ರೀತಿ ಎಲ್ಲ ಅವರು ನಮ್ಮ ಕಡೆ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವತ್ತು. ತುಂಬ ನಿದ್ದೆ ಬೇರೆ ಬರ್ತಾಯಿದೆ ನನಗೆ. ಬೆಳಗ್ಗೆ ನೈಟ್ ಮಲಗಿದ್ದು 12 ಗಂಟೆ, ಬೆಳಗ್ಗೆ ಎದ್ದಿದ್ದು 5 ಗಂಟೆಯಲ್ಲಿ. 4:15ಇಂದನೇ ನಿದ್ದೆ ಇರಲಿಲ್ಲ. ಅಲಾರಾಮ್ ಕೂಗ್ತಾನೆ ಇತ್ತು, ನಿದ್ದೆ ಇರಲಿಲ್ಲ. ಸೊ ನಿದ್ದೆ ಅಂತೂ ತುಂಬ ಬರ್ತಿದೆ. ಆದರೆ ಬಿಟ್ಟರೆ ಹೋಗಿ ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ ನಾನು. ನೋಡೋಣ ನಾನು ಏನಾಗಿದೆ, ಮುಂದಕ್ಕೆ ಏನೆಲ್ಲ ನಡೆಯುತ್ತೆ ಅನ್ನೋದು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಎಲ್ಲ ಮಾಡಿ ಊಟ ಕೊಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ತುಂಬ ತಲೆನೋವ್ತಿತ್ತು. ಒಂದು 5 ನಿಮಿಷ ಮಲಗಿ ಬಂದು ನನ್ನ ಪಾತ್ರೆ ಎಲ್ಲ ಉಜ್ಜಿ ಆಚೆ ಎಲ್ಲ ತೊಳೆದು ರೂಮೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಳಗಡೆ ಹೋದರೆ ಒಳಗಡೆ ಒಂದಷ್ಟು ರಾಶಿ ಪಾತ್ರೆ ಇತ್ತು ನನಗೆ. ಆ ಪಾತ್ರೆ ಎಲ್ಲ ಉಜ್ಜಾಕ್ಬಿಟ್ಟು ಉಜ್ಜಲಿಲ್ಲ, ಸ್ವಲ್ಪ ಹೊತ್ತು ನೋಡಿದೆ ಮಲ್ಗೋಣ ಅಂತ ಹೇಳಿ ಒಂದು 5 ನಿಮಿಷ ಮಲಗಿದೆ. ಮತ್ತೆ ದೀಪ ಹಚ್ಚಬೇಕಾಗಿತ್ತು. ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಎದ್ದರೆ ಮತ್ತೆ ಟೀ ಕೇಳಿದ್ರು. ಅಷ್ಟರೊಳಗಾಗಿ ಹಾಲು ತರಿಸಿ ಬಿಸಿ ಇಟ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಾಕ್ಬಿಟ್ಟು ನಾನು ದೇವ್ರ ಮನೆ ಮಾಡೋಣ ಅಂತ ಅನ್ಕೋತೀನಿ. ಅಷ್ಟರೊಳಗೆ ಚಿಕ್ಕಮ್ಮ ಕಾಲ್ ಮಾಡ್ತಾರೆ ಬಾ ಅಂತ. ಅವ್ರು ಕಾಲ್ ಮಾಡಿದ್ರು ಅಂತ ಹೇಳಿ ಅವರು ಮನೆ ಹತ್ರ ಹೋದರೆ ಪಾಪ ಅವ್ರು ಏನೂ ಮಾಡಿರಲಿಲ್ಲ. ಸರಿ ಅವ್ರಿಗೆ ರೆಡಿ ಮಾಡಿಕೊಡೋಕ್ಕೆ ಅಂತ ಹೋಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ಸೊ ಇಲ್ಲೊಂದು ಸಣ್ಣ ಕ್ಲಿಪ್ಪು ದೇವ್ರ ಮನೇಲಿ ಏನೇನಿದೆ, ಹಾಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ ಅಂತ. ಇಲ್ಲಿ ನಾನು ಬೀನ್ಸ್ ಕಟ್ ಮಾಡಿಕೊಟ್ಟಿದ್ದೆ, ಸಾಂಬಾರಿಗೆ ರೆಡಿ ಮಾಡಿದರು, ಕಾಳು ಹುಳಿ ಮಾಡೋದು, ಅನ್ನ ಮಾಡ್ತಿದ್ರು, ಪಾಯಸಕ್ಕೆ ಹಾಲಿಟ್ಟಿದ್ದಾರೆ. ಈ ಕಡೆ ನಾನು ಚಿತ್ರಾನ್ನಕ್ಕೆ ಮತ್ತು ರೆಡಿ ಮಾಡಿದ್ದೀನಿ. 6 ಗಂಟೆಗೆ ಬಂದು ತುಂಬಾ ಚೆನ್ನಾಗಿ ಬಂತು. ಸಮಾಧಾನ ಅನ್ನಿಸ್ತು. ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಚಿಕ್ಕಮ್ಮ ಮನೆಗೆ ಹೋದರೆ ಪಾಪ ಏನೂ ರೆಡಿ ಮಾಡಿರಲಿಲ್ಲ. ಮತ್ತು ಅಲ್ಲಿ ದೇವ್ರಿಗೆ ಎಲ್ಲನೂ ರೆಡಿ ಮಾಡಬೇಕಿತ್ತಲ್ಲ. ಸೊ ಇಲ್ಲಿ ಏನೇನು ರೆಡಿ ಮಾಡಿದ್ರು, ಬೋಂಡಕ್ಕೆ ಇಟ್ಕೊಂಡಿದ್ದೆ. ಅವ್ರು ದೇವಸ್ಥಾನಕ್ಕೆ ಹೋಗಿದ್ರು, ಬೋಂಡಾಗಿ ಇಟ್ಬಿಟ್ಟು ಈ ಕಡೆ ಕಾಳು ಸಾರಾಗಿತ್ತು, ಚಿತ್ರಾನ್ನ ಮತ್ತು ವಡೆ ಇದು ಮಾಡಬೇಕಾಗಿತ್ತು, ಹಪ್ಪಳ, ಬೀನ್ಸ್ ಪಲ್ಯ, ಹೆಸರುಬೇಳೆ, ಈ ಥರ ಎಲ್ಲ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಕೊಡುತ್ತೆ. ಹೆಸರು ಕಾಳು ಎಲ್ಲ ಇದಕ್ಕೆಲ್ಲ ಏನಂದರೆ ಏನೋ ಅವರು ಪ್ರಿಪೇರ್ ಮಾಡಿರಲಿಲ್ಲ. ಸೊ ಹಾಗೆ ಬಿಟ್ಬಿಟ್ಟು ಹೋಗಿದ್ದು. ಸೊ ನಾನೇನು ಮಾಡಿದೆ, ಅದನ್ನೆಲ್ಲ ನೋಡಿಬಿಟ್ಟು ಒಂದೊಂದೇ ಎಲ್ಲದನ್ನು ಖಾಲಿ ಮಾಡಿ ದೇವ್ರಿಗೆ ಹೂವು ಇಡೋದೆಲ್ಲ ಇಟ್ಟು ಎಲ್ಲ ಎಡೆಗೆಲ್ಲ ಪ್ರಿಪೇರ್ ಮಾಡಿ ನೀಟಾಗಿ ಅವ್ರು ಬರೋಷ್ಟರೊಳಗಾಗಿ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೂ ಇವತ್ತು ಮುಗಿಸಿದ್ದೆ. ಬಂದು ಪಾಪ ಅರ್ಜೆಂಟಾಗಿ ಬಂದಿದ್ದ ತಕ್ಷಣ ಅವರು ಸೊ ಫೈನಲಿ ಇವತ್ತಿನ ಹಬ್ಬ 9 ಗಂಟೆಗೆ ಮುಗೀತು. ಇವಾಗ ಚಿಕ್ಕಮ್ಮ ಮನೆಯಲ್ಲಿ ಎಡೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಮನೆಗೆ ಊಟ ತೊಗೊಂಬಂದು ಎಲ್ಲರಿಗೂ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿದ್ದಾಯಿತು. ಸೊ ವೀಡಿಯೋಸ್ನ ನಾನು ಏನು ಎಡೆ ಹಾಕಿದ್ವಿ ಅಲ್ಲಿಂದ ಮಾಡ್ಕೊಳಕ್ಕಾಗಲಿಲ್ಲ. ಕೆಲವೊಂದನ್ನು ಮಾಡಿಕೊಂಡೆ ನಾನು. ಅಂದರೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ, ಹೇಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪು, ಪೂರ್ತಿ ಡೀಟೇಲ್ಡ್ ಆಗಿಲ್ಲ. ಹಾಗೆ ಏನೆಲ್ಲ ಮಾಡ್ತಿದ್ವಿ, ಏನೆಲ್ಲ ಅದಕ್ಕೆ ಪ್ರಿಪ್ರೇಷನ್ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ದೇವ್ರ ಮನೇಲಿ ಹೇಗೆ ದೇವ್ರ ಫೋಟೋಸ್ ಇದೆ, ನಮ್ಮ ಮನೇಲಾಗಿರ್ಬೋದು ಅವ್ರ ಮನೇಲಾಗಿರ್ಬೋದು ಅನ್ನೋದ್ರ ತೋರಿಸಿದ್ದೀನಿ. ಬಟ್ ನಾನು ಎಡೆ ಹಾಕಿದ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಒಂದು ಸಣ್ಣ ಕ್ಲಿಪ್ಪು, ನನಗೇನಾದರೂ ಹೋದರೆ ಒಂದು ಸಣ್ಣ ಕ್ಲಿಪ್ಪು ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ತುಂಬ ಅಂದ್ರೆ ತುಂಬ
ಕಷ್ಟಪಟ್ಟು ಇವತ್ತು ಹಬ್ಬ ಮಾಡಿರೋದು. ಯಾಕಂದರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮನಸ್ಸಿಲ್ಲದೆ ಮಾಡಿರೋದು ಅಂತ ಒಂದು ಹಬ್ಬ ಇವತ್ತು. ಸೊ ಆಪ್ರೇಷನ್ ಕೂಡ ಆಯಿತು ಆ ಹುಡುಗನಿಗೆ. ಕಾಲು ಸ್ವಲ್ಪ ಒಂದು 3 ತಿಂಗಳು ಏನು ಪ್ರೆಷರ್ ಹಾಕಬಾರ್ದು ಅಂತ ಹೇಳಿದಾರಂತೆ. ಮತ್ತು ಅವನು ಬಾಡಿ ಅವನದು ಜಿಮ್ಮಿಗೆ ಹೋಗ್ತಿದ್ದ ಅವನು. ಅದರಿಂದ ಅವನಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಸ್ವಲ್ಪ ಹೈಟ್ ಇದ್ದಿದ್ದರಿಂದ ಅವನಿಗೆ ಏನೂ ಅಂಥ ಪ್ರಾಬ್ಲಮ್ ಆಗಿಲ್ಲ. ಇನ್ನೊಂದೇನಪ್ಪ ಅಂದರೆ ದೇವರು ಇವತ್ತು ಹಬ್ಬ ಅಲ್ವಾ, ದೇವರೇ ಈಶ್ವರನೇ ಬಂದು ಕಾಪಾಡಿರೋದು. ಸೊ ಅವ್ನು ಕೂತಿದ್ದಿದ್ದ ಸೈಡಲ್ಲಿ ಬಂದು ಫುಲ್ಲು ಒಂಥರ ಗಾಡಿ ಗುರ್ತೆ ಸಿಗ್ದಂಗೆ ಆಗ್ಬಿಟ್ಟಿದೆ. ಅವ್ನು ಕೂತಿರೋ ಜಾಗದಲ್ಲಂತೂ ಇನ್ಯಾರಾದರೂ ಇದ್ದಿದ್ದರೆ ಸ್ಪಾಟ್ ಔಟೇ ಆಗಬೇಕಾಗಿತ್ತು. ಅಂಥ ಗಂಭೀರವಾಗೇ ಆಕ್ಸಿಡೆಂಟ್ ಆಗಿರೋದು. ತುಂಬಾ ಕಷ್ಟ ಆಯಿತು ಇವತ್ತು. ನಾನಿನ್ನು ನೋಡೋಕ್ಕೆ ಹೋಗಿಲ್ಲ ಅವನ್ನ. ನಾಳೆ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಮನೆಗೆ ಹೋಗಿ ನೋಡ್ಕೊಂಬರಬೇಕು. ಸೊ ಅವನಿಗೆ ದೇವ್ರ ಆಯುಷ್ಯ ಆರೋಗ್ಯ ಗಟ್ಟಿಯಾಗಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತೊಂದು ದಿನ. ಹಾಗೆ ಅವನು ಎಷ್ಟು ಸ್ಟ್ರಾಂಗ್ ಅಂದರೆ ಅವನು ವಿಲ್ ಪವರಿಂದಾನೇ ಬೇರೆಯವ್ರಿಗೆ ಕೂಡ ಅವನು ಧೈರ್ಯ ಹೇಳಿ ಕಳಿಸ್ತಾನೆ. ನನಗೇನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ನೀವು ಹೋಗಿ ಆರಾಮಾಗಿರಿ ಅಂತಲೇ ಹೇಳ್ತಿದ್ದಾನೆ. ಸೊ ನಂಗೆ ಅದು ತುಂಬಾ ಖುಷಿ ಕೊಡ್ತು. ಸೊ ಆ ದೇವರೇ ಇವತ್ತು ಅವನ್ನ ಕಾಪಾಡಿದ್ದಾರೆ ಅನ್ಕೋತೀನಿ. ಬಟ್ ಆದರೂ ಹಬ್ಬದ ದಿನ ಈ ಥರ ಆಯಿತು, ಒಂದು ವಯಸ್ಸು ಹುಡುಗನಿಗೆ ಈ ಥರ ಆಯಿತು ಅನ್ನೋದು ಬೇಜಾರು ಸಂಕಟ ನಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.